ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ 13ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಅಪ್ಪು ಉತ್ಸವ ಕಾರ್ಯಕ್ರಮವನ್ನು ನವೆಂಬರ್ 28ರಂದು ಗಂಗಾವತಿ ನಗರದ ಬಸ್ ಸ್ಟ್ಯಾಂಡ್ ಮುಂದುಗಡೆಗೆ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸರ್ವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ರಾಜ್ಯಾಧ್ಯಕ್ಷ ಸೈಯದ್ ಜಿಲಾನಿ ಪಾಷಾ ಖಾದ್ರಿ, ಮುಖಂಡರಾದ ಮನೋಹರ್ ಗೌಡ ಏರೂರು, ದಳಪತಿ ದುರ್ಗಪ್ಪ ನಾಯಕ್ ರವರು ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಸೈಯದ್ ಜಿಲಾನ್ ಪಾಷಾ ಅವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದಂತಹ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅಣ್ಣನವರ ಒಂದು ದಿವ್ಯ ಅವರ ಒಂದು ಘನ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಈ ಒಂದು ಪತ್ರಿಕಾ ಮಿತ್ರರಿಗೆ ಮತ್ತು ಮೀಡಿಯಾ ಮಾಧ್ಯಮದವರಿಗೆ ಈ ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ಅವರಿಗೆ ಆಹ್ವಾನಿಸಲಿಕ್ಕೆ ನಾವು ಇಲ್ಲಿಗೆ ಆಗಮಿಸಿದ್ದೀವಿ. ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅನೇಕ ಗಣ್ಯಮಾನ್ಯರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಕನ್ನಡ ನೆಲ ಜಲ ರಕ್ಷಣೆಗೆ ಕಂಕಣಬದ್ಧರಾಗಿ ನಾವೆಲ್ಲರೂ ಕೂಡ ನಾವು ಕನ್ನಡ ತಾಯಿಯ ಭುವನೇಶ್ವರಿಯ ಸೇವೆಯನ್ನು ಮಾಡಲಿಕ್ಕೆ ಇದೊಂದು ಸದಾವಕಾಶ. ಸತತ 13ನೇ ವರ್ಷದ ಯಶಸ್ವಿಯಾಗಿ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಒಂದು ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಜಗಜೀವನ್ ರಾಮ್ ಕಲ್ಯಾಣ ಇವತ್ತಿನ ಸರ್ಕಲ್ನಲ್ಲಿ ಇವತ್ತು ಭವ್ಯ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಿದೆ. ಸಾರ್ವಜನಿಕರು ಮತ್ತು ಎಲ್ಲ ಕನ್ನಡಾಭಿಮಾನಿಗಳು ಇದೇ ತಿಂಗಳ 28ನೇ ತಾರೀಕಿಗೆ ಸಾಯಂಕಾಲ 6 ಗಂಟೆಯಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗುತ್ತಿದೆ. ದಯವಿಟ್ಟು ತಾವೆಲ್ಲರೂ ಕೂಡ ಭಾಗವಹಿಸೋದ್ರ ಮೂಲಕ ಆ ಒಂದು ವಿಶೇಷವಾಗಿ ಎಲ್ಲರಿಗೆ ಮನೋರಂಜನೆ. ಇವತ್ತು ನಾವು ಬದುಕಿನ ಜಂಜಾಟದಲ್ಲಿ ಇವತ್ತು ನಮ್ಮ ಜೀವನ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಇವತ್ತು ಹಾಸ್ಯ ಚಟಾಕಿಯನ್ನು ಇವತ್ತು ಮಾಡಲಿಕ್ಕೆ ಅನೇಕ ಕಲಾವಿದರು ಇವತ್ತು ಅಶೋಕ್ ಬಸ್ತಿಯವರು ಇರ್ಬೋದು, ಜೂನಿಯರ್ ರಾಜ್ಕುಮಾರ್, ಜೂನಿಯರ್ ವಿಷ್ಣುವರ್ಧನ್, ಇನ್ನೂ ಅನೇಕ ಇವತ್ತು ಖ್ಯಾತ ನಟ ಮತ್ತು ಕಲಾವಿದರು ಬರ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಭಾಗವಹಿಸೋದ್ರ ಮೂಲಕ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ. ಮತ್ತು ತಮ್ಮೆಲ್ಲರೂ ಕೂಡ ಇಡೀ ಗಂಗಾವತಿಯ ಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಲಿಕ್ಕೆ ತಾವು ಕೂಡ ಕಾರಣೀಕರ್ತರಾಗಬೇಕಂತೇಳಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಆಮಂತ್ರಣ ಪತ್ರಿಕೆ ಮೂಲಕ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಸಂಘಟನೆಯ ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಸಮಾವೇಶ ಅಪ್ಪು ಉತ್ಸವ ಅಂತಂಥೇಳಿ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡ್ ಎದುರುಗಡೆ ಜಗಜೀವರಾಮ್ ಸರ್ಕಲ್ ಹತ್ತಿರ ಈ ಕಾರ್ಯಕ್ರಮಕ್ಕೆ ನಾವು ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ನನ್ನ ಬಾಂಧವರಿಗೆ ನಾನು ಮಾಧ್ಯಮ ಮಿತ್ರರಿಗೆ ಮೊದಲನಾಗಿ ಆಹ್ವಾನ ಪತ್ರಿಕೆಯನ್ನು ಕೊಡಲಿಕ್ಕೆ ನಾನು ಪತ್ರಿಕಾ ಭವನಿಗೆ ಬಂದಿದ್ದೀನಿ. ನೀವು ಈ ಒಂದು ಆಹ್ವಾನ ಪತ್ರಿಕೆಯನ್ನು ತಗೊಂಡು ನನ್ನ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಮನೋಹರ್ ಗೌಡರು ಮಾತಾಡ್ದಂಗೆ ಅನೇಕರು ಚಿತ್ರರಂಗ ಕಲಾವಿದರು, ಜೂನಿಯರ್ ಆ್ಯಕ್ಟ್ರಸ್ಸು, ಆಮೇಲೆ ಹೆಸರಾದ ಕಲಾವಿದರು ಅಂದರೆ ಅಶೋಕ್ ಬಸ್ತಿ ಆಗಿರ್ಬೋದು, ಜೂನಿಯರ್ ರಾಜ್ಕುಮಾರ್, ಜೂನಿಯರ್ ವಿಷ್ಣುವರ್ಧನ್, ಪುನೀತ್ ರಾಜ್ಕುಮಾರ್, ನಾವೇನು ಫಿಲಿಮ್ನಾಗ ನೋಡ್ತೀವಿ ಆ ಥರನ ಎಲ್ಲ ಬರ್ತಿದ್ದಾರೆ, ರಂಜಿಸ್ಲಿಕ್ಕೆ ಬರ್ತಿದ್ದಾರೆ. ಹಾಸ್ಯ ಚಟಾಕಿ ಕಾರ್ಯಕ್ರಮ ಇರುತ್ತೆ. ಪ್ರತಿಯೊಬ್ಬರೂ ಬರಬೇಕು ಈ ಕಾರ್ಯಕ್ರಮಕ್ಕೆ. ಎದಕ್ಕಪ್ಪ ಅಂತಂದರೆ ನೀವು ಬಂದು ನನಗೆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಕನ್ನಡ ಪರ ಸಂಘಟನೆ ಹೋರಾಟಗಾರ ಆಗಿರ್ಬೋದು, ರೈತರ ಪರ ಹೋರಾಟಗಾರ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮಾಧ್ಯಮ ಮಿತ್ರರಾಗಿರ್ಬೋದು, ನಗರಸಭೆ ಸದಸ್ಯರಾಗಿರ್ಬೋದು, ಎಲ್ಲರಿಗೆ ಗಣ್ಯಮಾನ್ಯರಾಗಿರ್ಬೋದು, ಗಂಗಾವತಿಯ ಹಿರಿಯ ನಾಗರಿಕರಾಗಿರ್ಬೋದು, ಪ್ರತಿಯೊಂದು ವಾರ್ಡಿನ ನನ್ನ ಪ್ರೀತಿಯ ಅಕ್ಕ ತಂಗಿಯರು, ಅಣ್ಣ ತಮ್ಮಿಂದವರು ಎಲ್ಲರಾಗಿರ್ಬೋದು, ಈ 28ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಗಂಗಾವತಿ ನಗರದಲ್ಲಿ ಅಪ್ಪು ಉತ್ಸವ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಇದಕ್ಕೆ ಆಶೀರ್ವಾದ ಮಾಡಬೇಕಂತಂಥೇಳಿ ನನ್ನ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾನು ಹೇಳ್ತಾ ಇದ್ದೀನಿ. ವಿಶೇಷ ಏನಪ್ಪ ಅಂತಂದರೆ ಈ ವರ್ಷ ಸಾರಾ ಗೋವಿಂದ್ ಸಾರ್ ಬರ್ತಾ ಇದ್ದಾರೆ. ಕನ್ನಡ ಒಕ್ಕೂಟದ ಮುಖಂಡರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷರಾದ ನನ್ನ ಗುರುಗಳಾದ ಸಾರಾ ಗೋವಿಂದ್ ಸಾರ್ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಈ ಸ್ಟೇಜ್ನಲ್ಲಿ ಇರ್ತಾರೆ. ನೀವು ಅವ್ರ ಜೊತೆಗೆ ಕಲಿತು ಎಲ್ಲರೂ ಸೇರಿ ನಾವು ಕಾರ್ಯಕ್ರಮ ಮಾಡೋಣ ಅಂತಂಥೇಳಿ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಯುವ ರಾಜ್ಕುಮಾರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ನನ್ನ ಪ್ರೀತಿಯ ಅಣ್ಣ ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯ ಅಣ್ಣನ ಸಮಾನಾದ ಜನಾರ್ದನ್ ರೆಡ್ಡಿ ಅವರು ಈ ಕಾರ್ಯಕ್ರಮ ಆಗತನ ನಾನು ಕುಂತು ವೀಕ್ಷಣೆ ಮಾಡ್ತೀನಮ್ಮ, ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋಣ ಅಂತಂತ ಹೇಳಿ ನನಗೂ ಮನೋಹರ್ ಗೌಡ್ರಿಗೂ, ದಳಪತಿ ನಾಯಕ್ ಅವ್ರಿಗೂ ಎಲ್ಲರಿಗೆ
ಕೊಟ್ಟು ಬರೋಬ್ಬರಿ ಬರ್ತೀನಿ ಅಂತೇಳಿ ನಮ್ಮ ನಾರಾಯಣಪ್ಪ ಮಾವನವರು ಇದ್ರು. ಅವ್ರ ಮುಂದೆ 28ಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ, ಅದ್ಭುತವಾಗಿ ಮಾಡೋಣ ಕಾರ್ಯಕ್ರಮ ಅಂತ ಹೇಳಿದ್ರು. ಎಲ್ಲ ಜೂನಿಯರ್ ಕಲಾವಿದರು ಬರ್ತಾರೆ. ನೀವು ಬಂದು ನನ್ನ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿ ಎಲ್ಲರೂ ಯಶಸ್ವಿಗೊಳಿಸಬೇಕಾಗಿ ವಿನಂತಿ.